1928ರ ಡಿಸೆಂಬರ್ 17ರಂದು ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್ ಅವರು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜಾನ್ ಸಾಂಡರ್ಸ್ ಅವರನ್ನು ಹತ್ಯೆ ಮಾಡುವ ಮೂಲಕ ಇತಿಹಾಸಕ್ಕೆ ಒಂದು ದಿಟ್ಟ ಅಧ್ಯಾಯವನ್ನು ಸೇರಿಸಿದರು. ಲಾಲಾ ಲಜಪತ್ ರಾಯ್ ಅವರ ಸಾವಿನ ನಂತರ ದೇಶಾದ್ಯಂತ ಎದ್ದ ಕೋಪದ ಪರಿಣಾಮವೇ ಈ ಘಟನೆ. ವಾಸ್ತವವಾಗಿ ಸೈಮನ್ ಆಯೋಗವು 1928ರ ಅಕ್ಟೋಬರ್ 30ರಂದು ಭಾರತಕ್ಕೆ ಬಂದಿತು. ಅದರ ನಂತರ ಇಡೀ ದೇಶದಲ್ಲಿ ಅದರ ವಿರುದ್ಧದ ಪ್ರತಿಭಟನೆಯಲ್ಲಿ ಗೋ ಬ್ಯಾಕ್ ಸೈಮನ್ ಕಮಿಷನ್ ಘೋಷಣೆಗಳು ಮೊಳಗಿದವು. ಲಾಲಾಜಿ ಈ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಲಾಲಾಜಿ ಮತ್ತು ಇತರ ಯುವಕರ ಮೇಲೆ ಕ್ರೂರವಾಗಿ ಲಾಠಿ ಚಾರ್ಜ್ ಮಾಡಿದರು. ಇದರಿಂದಾಗಿ ಲಾಲಾಜಿ ಗಂಭೀರವಾಗಿ ಗಾಯಗೊಂಡರು ಮತ್ತು ಅವರು 1928ರ ನವೆಂಬರ್ 17ರಂದು ಕೊನೆಯುಸಿರೆಳೆದರು. ಈ ಲಾಠಿ ಚಾರ್ಜ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ಜೇಮ್ಸ್ ಎ ಸ್ಕಾಟ್ ಆದೇಶಿಸಿದ್ದರು. ಲಾಲಾ ಲಜಪತ್ ರಾಯ್ ಅವರ ಸಾವಿನಿಂದ ಕ್ರಾಂತಿಕಾರಿಗಳು ತೀವ್ರವಾಗಿ ನೊಂದುಕೊಂಡರು ಮತ್ತು ಅವರು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. 1928ರ ಡಿಸೆಂಬರ್ 17ರಂದು ಸ್ಕಾಟ್ ಹತ್ಯೆಯ ದಿನವನ್ನು ನಿಗದಿಪಡಿಸಲಾಯಿತು. ಆದರೆ ಗುರಿ ತಪ್ಪಿದ ಕಾರಣ ಸಹಾಯಕ ಸೂಪರಿಂಟೆಂಡೆಂಟ್ ಜಾನ್ ಸೌಂಡರ್ಸ್ ಮೇಲೆ ಗುಂಡು ಹಾರಿತು. ಲಾಹೋರ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಬಳಿ ಈ ಘಟನೆ ನಡೆದಿದ್ದು, ಸೌಂಡರ್ಸ್ ಮೇಲೆ ಭಗತ್ ಸಿಂಗ್ ಮತ್ತು ರಾಜಗುರು ಗುಂಡು ಹಾರಿಸಿದ್ದರು. ಈ ಧೈರ್ಯದ ಕಾರ್ಯವು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿತು ಮತ್ತು ಈ ಕ್ರಾಂತಿಕಾರಿಗಳನ್ನು ಭಾರತೀಯ ಇತಿಹಾಸದಲ್ಲಿ ಅಮರರನ್ನಾಗಿಸಿತು. 1927ರ ಡಿಸೆಂಬರ್ 17ರಂದು ಕಾಕೋರಿ ರೈಲು ಕಾರ್ಯಾಚರಣೆಯ ನಾಯಕ, ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ರಾಜೇಂದ್ರನಾಥ ಲಾಹಿರಿ ಅವರನ್ನು ಗೋಂಡಾ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ರಾಜೇಂದ್ರನಾಥ ಲಾಹಿರಿ ಅವರಲ್ಲದೆ ಅಶ್ಫಾಕ್ ಉಲ್ಲಾ ಖಾನ್ ಮತ್ತು ರೋಷನ್ ಸಿಂಗ್ ಅವರು ಕೂಡ ಕಾಕೋರಿ ರೈಲು ಕಾರ್ಯಾಚರಣೆಗಾಗಿ ಮರಣದಂಡನೆಗೊಳಗಾದರು. ಗಲ್ಲಿಗೇರಿಸುವ ದಿನಾಂಕವನ್ನು ಡಿಸೆಂಬರ್ 19ಕ್ಕೆ ನಿಗದಿಪಡಿಸಲಾಗಿತ್ತು. ಆದರೆ ರಾಜೇಂದ್ರನಾಥ ಲಾಹಿರಿಯ ಕ್ರಾಂತಿಕಾರಿ ಚಟುವಟಿಕೆಗಳಿಂದಾಗಿ ಅವರನ್ನು ನಿಗದಿತ ದಿನಾಂಕಕ್ಕಿಂತ ಮೊದಲು ಅಂದರೆ 1927ರ ಡಿಸೆಂಬರ್ 17ರಂದು ಗಲ್ಲಿಗೇರಿಸಲಾಯಿತು. ಗಲ್ಲಿಗೇರಿಸುವ ಮೊದಲು ಅವರು ನೇಣಿಗೆ ಮುತ್ತಿಟ್ಟು ಭಾರತ ಮಾತೆಗೆ ನಮಿಸಿದರು. ಗಲ್ಲಿಗೇರಿಸುವ ಮುನ್ನ ವಂದೇ ಮಾತರಂ ಘೋಷಣೆ ಕೂಗಿ, ನಾನು ಸಾಯುತ್ತಿಲ್ಲ, ಸ್ವತಂತ್ರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬುನಾದಿಯನ್ನು ಅಲುಗಾಡಿಸಲು ಮರುಹುಟ್ಟು ಪಡೆಯಲಿದ್ದೇನೆ ಎಂದಿದ್ದರು. 1931ರ ಡಿಸೆಂಬರ್ 17ರಂದು ಪ್ರಸಿದ್ಧ ಭಾರತೀಯ ವಿಜ್ಞಾನಿ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್ ಅವರು ಕೋಲ್ಕತ್ತಾದಲ್ಲಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅನ್ನು ಸ್ಥಾಪಿಸಿದರು. ಈ ಸಂಸ್ಥೆಯು ಭಾರತದಲ್ಲಿ ಅಂಕಿಅಂಶ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು. ಇದು ಅಂಕಿಅಂಶಗಳ ಬೋಧನೆ, ಸಂಶೋಧನೆ ಮತ್ತು ಅನ್ವಯಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಪ್ರೊಫೆಸರ್ ಮಹಲನೋಬಿಸ್ ಅಂಕಿಅಂಶಗಳನ್ನು ಕೇವಲ ಶೈಕ್ಷಣಿಕ ವಿಷಯವಾಗಿ ಮಾತ್ರವಲ್ಲದೆ ವಿವಿಧ ವೈಜ್ಞಾನಿಕ ಮತ್ತು ಸಾಮಾಜಿಕ ವಿಭಾಗಗಳಿಗೆ ಪ್ರಮುಖ ಸಾಧನವಾಗಿ ಅಭಿವೃದ್ಧಿಪಡಿಸಿದರು. ಅವರ ನಾಯಕತ್ವದಲ್ಲಿ ಸಂಸ್ಥೆಯು ಕೃಷಿ, ಕೈಗಾರಿಕೆ ಮತ್ತು ಜನಸಂಖ್ಯೆಯಂತಹ ಕ್ಷೇತ್ರಗಳಲ್ಲಿ ಅಂಕಿಅಂಶಗಳ ಬಳಕೆಯನ್ನು ಪ್ರೋತ್ಸಾಹಿಸಿತು. 1959ರಲ್ಲಿ ಈ ಸಂಸ್ಥೆಗೆ ಭಾರತೀಯ ಸಂಸತ್ತಿನ ಕಾಯಿದೆಯ ಮೂಲಕ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಥಾನಮಾನವನ್ನು ನೀಡಲಾಯಿತು. ಈ ಸಂಸ್ಥೆಯು ಅಂಕಿಅಂಶಗಳು ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಅದರ ಪ್ರಮುಖ ಸಂಶೋಧನೆ ಮತ್ತು ಶಿಕ್ಷಣಕ್ಕಾಗಿ ಪ್ರಪಂಚದಾದ್ಯಂತ ಇನ್ನೂ ಹೆಸರುವಾಸಿಯಾಗಿದೆ. ಪ್ರೊಫೆಸರ್ ಮಹಲ್ನೋಬಿಸ್ ಅವರ ಈ ಕೊಡುಗೆಯು ಭಾರತದ ವೈಜ್ಞಾನಿಕ ಮತ್ತು ಸಂಖ್ಯಾಶಾಸ್ತ್ರದ ಬೆಳವಣಿಗೆಯಲ್ಲಿ ಒಂದು ಮೈಲಿಗಲ್ಲು ಎಂದು ಸಾಬೀತಾಯಿತು. ಅವರು ಸ್ಥಾಪಿಸಿದ ISI ದತ್ತಾಂಶದ ಆಧಾರದ ಮೇಲೆ ದೇಶದ ಯೋಜನೆಗಳು ಮತ್ತು ನೀತಿಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. 1903ರ ಡಿಸೆಂಬರ್ 17ರಂದು ವಿಲ್ಬರ್ ಮತ್ತು ಆರ್ವಿಲ್ಲೆ ರೈಟ್ ಎಂಬ ಇಬ್ಬರು ಸಹೋದರರು ವಿಶ್ವದ ಮೊದಲ ವಿಮಾನವನ್ನು ಹಾರಿಸುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದರು. ಈ ವಿಮಾನಕ್ಕೆ ರೈಟ್ ಫ್ಲೈಯರ್ ಎಂದು ಹೆಸರಿಸಲಾಗಿತ್ತು. ಈ ವಿಮಾನವು 120 ಅಡಿ ಎತ್ತರದಲ್ಲಿ 12 ಸೆಕೆಂಡುಗಳ ಕಾಲ ಹಾರಾಟ ನಡೆಸಿತು. ಆ ಮೂಲಕ ಈ ದಿನ ಆಕಾಶದಲ್ಲಿ ಹಾರುವ ಮನುಷ್ಯನ ಕನಸು ನನಸಾಯಿತು. ರೈಟ್ ಸಹೋದರರ ಈ ಯಶಸ್ಸಿನ ಹಿಂದೆ ಅನೇಕ ವೈಫಲ್ಯದ ಕಥೆಗಳಿದ್ದವು. ಇಬ್ಬರೂ ಸಹೋದರರು ವಿಮಾನಗಳನ್ನು ತಯಾರಿಸಲು ಮಾಡಿದ ಅನೇಕ ಪ್ರಯತ್ನಗಳು ವಿಫಲವಾಗಿದ್ದವು. ಆದರೆ ಅವರು ಎಂದಿಗೂ ಕೈಬಿಡಲಿಲ್ಲ. ಸಹೋದರರಿಬ್ಬರಿಗೂ ಯಾಂತ್ರಿಕ ತಂತ್ರಜ್ಞಾನದ ಬಗ್ಗೆ ಉತ್ತಮ ಜ್ಞಾನವಿತ್ತು. ಇದಕ್ಕೂ ಮುನ್ನ ಅವರು ಪ್ರಿಂಟಿಂಗ್ ಪ್ರೆಸ್, ಮೋಟಾರು ಅಂಗಡಿ ಮತ್ತಿತರ ಕಡೆ ಕೆಲಸ ಮಾಡುತ್ತಿದ್ದರು. ಅವರು ಬೈಸಿಕಲ್ ಭಾಗಗಳನ್ನು ಸಂಯೋಜಿಸುತ್ತಾ ವಿಮಾನವನ್ನು ಕಂಡುಹಿಡಿದರು. ಫ್ರೆಂಚ್ ಕಂಪನಿಯೊಂದು ತಾನು ಇದನ್ನು ಅದಾಗಲೇ ಕಂಡುಹಿಡಿದಿದ್ದೇನೆ ಎಂದು ಹೇಳಿಕೊಂಡಿದ್ದರೂ ಕೂಡ 1908ರಲ್ಲಿ ರೈಟ್ ಸಹೋದರರು ಅದಕ್ಕೆ ಮನ್ನಣೆಯನ್ನು ಪಡೆದರು.
2014ರ ಡಿಸೆಂಬರ್ 17ರಂದು ಯುನೈಟೆಡ್ ಸ್ಟೇಟ್ಸ್ ಮತ್ತು ಕ್ಯೂಬಾ ದೀರ್ಘಕಾಲದ ಉದ್ವಿಗ್ನತೆಯನ್ನು ಕೊನೆಗೊಳಿಸಲು ಮತ್ತು ರಾಜತಾಂತ್ರಿಕ ಸಂಬಂಧಗಳನ್ನು ಪುನಃ ಸ್ಥಾಪಿಸಲು ನಿರ್ಧರಿಸಿದವು. ಈ ಒಪ್ಪಂದವು ದಶಕಗಳ ಹಿಂದಿನ ನಿರ್ಬಂಧಗಳನ್ನು ತೆಗೆದುಹಾಕಲು ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ಸಾಮಾನ್ಯಗೊಳಿಸಲು ಕಾರಣವಾಯಿತು. ಕ್ಯೂಬಾದ ಆಗಿನ ಅಧ್ಯಕ್ಷ ರೌಲ್ ಕ್ಯಾಸ್ಟ್ರೋ ಮತ್ತು ಯುಎಸ್ ಅಧ್ಯಕ್ಷ ಬರಾಕ್ ಒಬಾಮಾ ಅವರು ಏಕಕಾಲದಲ್ಲಿ ಈ ಘೋಷಣೆ ಮಾಡಿದರು. ಫಿಡೆಲ್ ಕ್ಯಾಸ್ಟ್ರೋ ಅವರು ಯುಎಸ್ ಬೆಂಬಲಿತ ಕ್ಯೂಬನ್ ಸರ್ಕಾರವನ್ನು ಉರುಳಿಸಿದ ನಂತರ ಉಭಯ ದೇಶಗಳ ನಡುವೆ ನಡೆಯುತ್ತಿದ್ದ ಹಗೆತನವನ್ನು ಕೊನೆಗೊಳಿಸುವ ನಿಟ್ಟಿನಲ್ಲಿ ಈ ಉಪಕ್ರಮವು ಪ್ರಮುಖ ಹೆಜ್ಜೆಯಾಗಿತ್ತು. ಈ ಒಪ್ಪಂದದ ಅಡಿಯಲ್ಲಿ ಎರಡೂ ದೇಶಗಳು ರಾಯಭಾರ ಕಚೇರಿಗಳನ್ನು ಪುನಃ ತೆರೆಯಲು, ವ್ಯಾಪಾರ ಮತ್ತು ಪ್ರಯಾಣದ ಮೇಲಿನ ನಿರ್ಬಂಧಗಳನ್ನು ಸಡಿಲಿಸಲು ಮತ್ತು ರಾಜತಾಂತ್ರಿಕ ಸಂವಹನಗಳನ್ನು ಹೆಚ್ಚಿಸಲು ಒಪ್ಪಿಕೊಂಡವು.